ಅವರು ಎಲ್ಲದಕ್ಕೂ ರಾಜೀನಾಮೆ ಕೇಳ್ತಾರೆ. ಅವ್ರು ಕೂತ್ರೆ ನಿಂತರೆ ಅವ್ರಿಗೆ ನಮ್ಮ ಸರ್ಕಾರ ಬಂತವಿಂದ ಅವ್ರಿಗೆ ಸಮಾಧಾನ ಇಲ್ಲ. ನಾವು ಏನು ಮಾಡೋದು? ಜನ ನಮಗೆ ಕೊಟ್ಟರು, ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಜನರ ಆಯ್ಕೆ ಅವ್ರಿಗೆ ಕೊಟ್ಟಿದ್ರೆ ಅವ್ರು ಮಾಡ್ತಿದ್ರು. ಆದರೆ ಅವ್ರಿಗೆ ಜನರ ಆಯ್ಕೆಗೆ ಒಂದು ಗೌರವಿಸುವಂಥ ಬುದ್ಧಿನೇ ಇಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ? ನೋಡ್ರಿ, ಆಗಬಾರ್ದಾಯ್ತು, ಆಗಿದೆ ಇನ್ಸಿಡೆಂಟ್. ಅಷ್ಟು ಬಿಟ್ಟರೆ ನಾನು ಹೆಚ್ಚು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿನ ಅಥವಾ ಉತ್ತರನ ಅಥವಾ ಅದಕ್ಕೆ ಸಮಜಾಯಿಸಿ ಉತ್ತರನ ಕೊಡ್ತಕ್ಕಂಥದ್ದು ನನಗೆ ಸೂಕ್ತ. ಬಟ್ ಇದು ಫುಲ್ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಎಲ್ಲೆಲ್ಲಿ ಏನಾಯಿತು, ಯಾಕಾಯಿತು, ಏನು ಸಂದರ್ಭಗಳು ಎಲ್ಲವನ್ನು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲೇ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಈಗ ನಮ್ಮಿಂದ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ. ನೋಡೋಣ, ಅದನ್ನೇನೋ ಒಂದಷ್ಟು ಪರಿಹಾರ ಮಾಡಿಸ್ತೀನಿ. ನಾನು ಒಂದು ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಡಿ ಸಿಗೆ ಹೇಳಿ ಈ ಥರದ್ದೆಲ್ಲ ಒಂದು ವರ್ಷದಿಂದ ಏನೇನು ನಡೆದಿದೆ, ಅದಕ್ಕೆ ಕಾರಣಕರ್ತರೇನು ಅನ್ನೋದಕ್ಕೆ ಒಂದು ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ಬಂದ ಮೇಲೆ ಕ್ರಮ ಆಗುತ್ತೆ. ಖಂಡಿತ ಈ ವಾರದಲ್ಲಿ ಸಂಬಂಧಪಟ್ಟಂಥ ಸಚಿವರ ಜೊತೆ, ಕಾರ್ಯದರ್ಶಿಯವ್ರ ಜೊತೆ ನಾನು ಸಹ ಪ್ರೆಸೆನ್ಸ್ ಇದ್ದು ಒಂದು ಮೀಟಿಂಗ್ ಮಾಡಿ ಅಷ್ಟರೊಳಗಡೆ ಒಂದು ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ತೊಗೊಂಡು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಅವರು ಎಲ್ಲದಕ್ಕೂ ರಾಜೀನಾಮೆ ಕೇಳ್ತಾರೆ. ಅವ್ರು ಕೂತ್ರೆ ನಿಂತರೆ ಅವ್ರಿಗೆ ನಮ್ಮ ಸರ್ಕಾರ ಬಂತವಿಂದ ಅವ್ರಿಗೆ ಸಮಾಧಾನ ಇಲ್ಲ. ನಾವು ಏನು ಮಾಡೋದು? ಜನ ನಮಗೆ ಕೊಟ್ಟರು, ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಜನರ ಆಯ್ಕೆ ಅವ್ರಿಗೆ ಕೊಟ್ಟಿದ್ರೆ ಅವ್ರು ಮಾಡ್ತಿದ್ರು. ಆದರೆ ಅವ್ರಿಗೆ ಜನರ ಆಯ್ಕೆಗೆ ಒಂದು ಗೌರವಿಸುವಂಥ ಬುದ್ಧಿನೇ ಇಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ? ನೋಡ್ರಿ, ಆಗಬಾರ್ದಾಯ್ತು, ಆಗಿದೆ ಇನ್ಸಿಡೆಂಟ್. ಅಷ್ಟು ಬಿಟ್ಟರೆ ನಾನು ಹೆಚ್ಚು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿನ ಅಥವಾ ಉತ್ತರನ ಅಥವಾ ಅದಕ್ಕೆ ಸಮಜಾಯಿಸಿ ಉತ್ತರನ ಕೊಡ್ತಕ್ಕಂಥದ್ದು ನನಗೆ ಸೂಕ್ತ. ಬಟ್ ಇದು ಫುಲ್ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಎಲ್ಲೆಲ್ಲಿ ಏನಾಯಿತು, ಯಾಕಾಯಿತು, ಏನು ಸಂದರ್ಭಗಳು ಎಲ್ಲವನ್ನು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲೇ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಈಗ ನಮ್ಮಿಂದ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ. ನೋಡೋಣ, ಅದನ್ನೇನೋ ಒಂದಷ್ಟು ಪರಿಹಾರ ಮಾಡಿಸ್ತೀನಿ. ನಾನು ಒಂದು ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಡಿ ಸಿಗೆ ಹೇಳಿ ಈ ಥರದ್ದೆಲ್ಲ ಒಂದು ವರ್ಷದಿಂದ ಏನೇನು ನಡೆದಿದೆ, ಅದಕ್ಕೆ ಕಾರಣಕರ್ತರೇನು ಅನ್ನೋದಕ್ಕೆ ಒಂದು ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ಬಂದ ಮೇಲೆ ಕ್ರಮ ಆಗುತ್ತೆ. ಖಂಡಿತ ಈ ವಾರದಲ್ಲಿ ಸಂಬಂಧಪಟ್ಟಂಥ ಸಚಿವರ ಜೊತೆ, ಕಾರ್ಯದರ್ಶಿಯವ್ರ ಜೊತೆ ನಾನು ಸಹ ಪ್ರೆಸೆನ್ಸ್ ಇದ್ದು ಒಂದು ಮೀಟಿಂಗ್ ಮಾಡಿ ಅಷ್ಟರೊಳಗಡೆ ಒಂದು ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ತೊಗೊಂಡು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್.